ಕೈಯಲ್ಲಿ ಭಾರತ ಶಾಂತಿಯ ಹಸಿರು ಕಿರಣಗಳಲ್ಲಿ ಮಿಂಚಿತು. ಆದರೆ ನೆರಳುಗಳು ಇನ್ನು ಮೌನವಾಗಿದ್ದವು. ಪಗಡೆಯೊಂದೇ ರಾಜ್ಯವನ್ನೂ ಹಾರಿಸಿತು. ಸಿಂಹಾಸನ, ಗೌರವ ಎಲ್ಲವೂ ಹಾರಿಹೋಯಿತು. ಸಭೆಯಲ್ಲಿ ಧರ್ಮವು ತಲೆದಗ್ಗಿಸಿತು, ಮೌನವೇ ಆಡಳಿತ ನಡೆಸಿತು. ಆದರೆ ಭಕ್ತಿಯ ಕಣ್ಣೀರಿನಲ್ಲಿ ದಯೆಯ ದೇವರು ಪ್ರತ್ಯಕ್ಷನಾದ. ಶ್ರೀಕೃಷ್ಣ ಧರ್ಮದ ಸ್ವರೂಪ. ಮಾತುಗಳು ಮಗುಚಿದಾಗ ಖಡ್ಗಗಳು ಮಾತನಾಡಿದವು. ಕುರುಕ್ಷೇತ್ರದ ಭೂಮಿ ಧರ್ಮದ ರಣಾಂಗಣವಾಯಿತು. ಯುದ್ಧವು ವಿಧಿಯಾಗಿ ಅವತರಿಸಿತು. ರಣಭೂಮಿಯಲ್ಲಿ ಅರ್ಜುನನ ಮನಸ್ಸು ಕಂಗಾಲಾಯಿತು. ಆಗ ಶ್ರೀಕೃಷ್ಣ ಹೇಳಿದ, ನಿಮ್ಮ ಕರ್ತವ್ಯವನ್ನು ಅವಲಂಬಿಸಿ ಫಲದ ಸಂಕಲ್ಪವನ್ನು ಬಿಡಿ. ಅನುಗುಣವಾಗಿ ಅವನು ತನ್ನ ವಿಶ್ವರೂಪವನ್ನು ತೋರಿಸಿದ. ಅದು ಸೃಷ್ಟಿ ಸ್ಥಿತಿಗಳ ಲಯಗಳ ಭವ್ಯ ರೂಪ, ಶ್ರೀ ಹರಿಯ ವಿಶ್ವರೂಪ.